ಲಾಯರ್ ಆಗ್ಬೇಕು ಅಂತ LLB ಹೋಗುತ್ತೆ ಕಾಲೇಜ್ಗೆ. ಓಕೆ. ಅಲ್ಲೂ ಒಂದ್ 10 ದಿನ ಇದ್ದು, ಅಯ್ಯೋ ಇದು ತುಂಬಾ ಕಷ್ಟ ಇದೆ, ನನ್ ಕೈಲಿ ಆಗಲ್ಲಪ್ಪ, ಇದೇನಿದು ನನ್ಗೆ ಬೋರಿಂಗ್ ಅನ್ಸ್ಬಿಡ್ತು. ಅಲ್ಲಿಂದನೂ ಹೊರಗಡೆ ಬಂದೆ. ಈಗ ಮೊನ್ನೆ ಈಗ ಒಂದು 10 days ಬ್ಯಾಕ್ ಮತ್ತೆ ಟ್ರೈ ಮಾಡಿದೆ LLBಗೆ. ಅಲ್ಲೂ ಸೇರ್ಕೊಂಡೆ. ಮತ್ತೆ ಒಂದ್ ವಾರ ಏನೋ ಗೊತ್ತಿಲ್ಲ, ಒಂದ್ ವಾರ ಚೆನ್ನಾಗಿತ್ತು. ನೆಕ್ಸ್ಟ್ ಸೋಮವಾರದಿಂದ ತುಂಬಾ ಏನು ಇದೆಲ್ಲ ನಂದು ಫೀಲ್ಡ್ ಬೇರೆ ಏನೋ ಇದೆ ಅನ್ಬಿಟ್ಟು ಮತ್ತೆ TC ತಗೊಂಡ್ ಬಂದಿದ್ದಾಯ್ತು. ನಂದು BCom ಕಂಪ್ಲೀಟ್ ಆಗಿ ಹೆಚ್ಚು ಕಡಿಮೆ 2019. ಓಕೆ. ಈ ಮನೆ ಕಡೆ ಏನು ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ನನ್ಗೆ ಎಲ್ಲ ಇದ್ದು ಏನು ಇಲ್ದಿರ ತರ ಆಗ್ಬಿಟ್ಟಿದೆ. ಲೈಕ್ ನನ್ಗೆ ಯಾವ್ದ್ರಲ್ಲಿ ಖುಷಿ ಸಿಗುತ್ತೆ, ನಾನ್ ಯಾವ ಫೀಲ್ಡ್ ಎಂಟರ್ ಆಗ್ಬೇಕು, ಯಾವ ಫೀಲ್ಡ್ ಅಲ್ಲಿ ಹೋದ್ರೆ ನಾನು ಸಾಧನೆ ಮಾಡಿ ಹೆಸರು ಮಾಡ್ತೀನಿ ಅನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ. ಒಂದು ಕಾಣಿಸ್ತಾ ಇಲ್ಲ ಆ ದಾರಿ ನಂಗೆ. ಇಷ್ಟು ನನ್ ಮನ್ಸಲ್ಲಿ ಗೊಂದಲ ಆಯ್ತು. ಎಷ್ಟು ವಯಸ್ಸು ನಿನಗೆ ಮಧು? ಸರ್, ವಯಸ್ಸು ಎಷ್ಟು ನಿನಗೆ? 25 ಕಂಪ್ಲೀಟೆಡ್, 26 ರನ್ನಿಂಗ್. 26 ಇನ್ನೂ ಇದೆ. ಸಾಕಷ್ಟು ಜನ ಸಾಫ್ಟ್ವೇರ್ ಕಂಪ್ನಿಲಿ ಒಬ್ಬ ಕೆಲಸ ಮಾಡ್ತಾನೆ, ಅವನಿಗೆ 42 ವರ್ಷ ವಯಸ್ಸು. ಗುರುಜಿ, ಆತ ಕೆಲಸ ಮಾಡ್ತಾ ಇದ್ದಾನೆ, ಒಳ್ಳೆ ಸ್ಯಾಲ್ರಿ, ತಿಂಗಳಿಗೆ 1.5 ಲಕ್ಷ 2 ಲಕ್ಷ ಸಿಗುತ್ತೆ. ಸ್ವಂತ ಮನೆ ಇದೆ, ಒಂದಷ್ಟು ಬಾಡಿಗೆ ಬರೋ ತರ ಮಾಡ್ಕೊಂಡಿದ್ದಾನೆ, ಅದ್ಭುತವಾಗಿದ್ದಾನೆ. ಆದ್ರೆ ಅವನಿಗೆ ನೆಮ್ಮದಿ ಇಲ್ಲ. ನೆಮ್ಮದಿ ಅನ್ನೋದಕ್ಕಿಂತ ತೃಪ್ತಿ ಇಲ್ಲ. ಅವನು ನಮ್ದೆಲ್ಲ ಇದು ಕೆಲಸ, ನಾನು ಏನೋ ಮಾಡ್ಬೇಕು ಅಂತ. ಅಂದ್ರೆ 42 ವರ್ಷ ಬೇಕಾ ಅವನ್ ಪ್ಯಾಷನ್ ಕಂಡ್ಕೊಳ್ಳೋದಕ್ಕೆ. ಆದ್ರೆ ಅವನಿಗೆ ಹಣಕಾಸು ದುಡಿಬೇಕು ಅಂತಿತ್ತು, ದುಡ್ದಾಯ್ತು, ಮನೆ ಕಟ್ಟಬೇಕು, ಮನೆ ಕಟ್ಟಾಯ್ತು, ಆದ್ರೂ ಮದುವೆ ಆಯ್ತು, ಮಕ್ಕಳಾಯ್ತು. ಬಟ್ ಅವನಿಗೆ ಪ್ಯಾಷನ್ ಇನ್ನೂ ಗೊತ್ತಾಗ್ತಾ ಇಲ್ಲ. ಅದೇ ಅಂದ್ರೆ 42 ವರ್ಷ ಆದ್ರೂ ಕೆಲವ್ರಿಗೆ ಗೊತ್ತಾಗಲ್ಲ. KFC ಓನರ್ ಇದಾರಲ್ಲ, ಅವ್ರಿಗೆ 65 ವರ್ಷದಲ್ಲಿ ಅವ್ರ ಪ್ಯಾಷನ್ ಸಿಕ್ಕಿದ್ದು. ಸೊ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರ್ತಾವ. ಆದ್ರಿಂದ ಅದನ್ನೆಲ್ಲ ನಾವು ಇದ್ ಮಾಡಕ್ಕಾಗಲ್ಲ. ನಾವೇ ಕಂಡಿಡ್ಕೋಬೇಕು ಅಂತೀರಾ? ಇಲ್ಲ, ನಾವೇ ಕಂಡಿಡ್ಕೊಳ್ಬಹುದು, ಅಥವಾ ಗುರುಮುಖೇನ ಕೂಡ ಕಂಡಿಡ್ಕೊಳ್ಬಹುದು. ಇವಾಗ ನನಗೆ ಏನೋ ದೇಹದಲ್ಲಿ ಹೆಚ್ಚು ಕಡಿಮೆ ಆಗಿದೆ, ನನಗೆ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್ ಹತ್ರ ಹೋದ್ರೆ ಪಟಕ್ ಅಂತ ಹೇಳ್ತಾರೆ ನಿನ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ. ಅವ್ರಿಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಕೆಲವೊಂದು ಟೆಸ್ಟ್ ಗಳನ್ನ ಮಾಡ್ತಾರೆ. ಟೆಸ್ಟ್ ಮಾಡಿ ಅದ್ರಲ್ಲಿ ರಿಪೋರ್ಟ್ ಬಂದಾಗ ಗೊತ್ತಾಗ್ಬಿಡ್ತದೆ ಅವ್ರಿಗೆ ಇಂಥದೇ ಸಮಸ್ಯೆ ಇದೆ ಅಂತ. ಅದೇ ರೀತಿನೇ ಸೊ ತಿಳಿದಂತಹ ವ್ಯಕ್ತಿಗಳು ಯಾರ್ಯಾರಿದಾರೋ, ಸೊ ಇವರೆಲ್ಲರೂ ಕೂಡ ಅದನ್ನ ನೋಡಿದ ತಕ್ಷಣನೇ ಹೇಳ್ಬಹುದು. ಹಂಗಾಗಿ ಬಂದು ಭೇಟಿ ಮಾಡು. ಡೆಫಿನೆಟ್ಲಿ ನಿನ್ ಪ್ಯಾಷನ್ ಏನು ಅಂತ ತಿಳಿಸ್ತೀನಿ. ಪ್ಯಾಷನ್ ಅನ್ನೋದಕ್ಕಿಂತ ಜೀವನದಲ್ಲಿ ಒಂದು ಗುರಿಯನ್ನ ನಿರ್ಧರಿಸ್ಕೊಳ್ಬೇಕು ಪ್ರತಿಯೊಬ್ಬ ವ್ಯಕ್ತಿ. ನಾನು ಪ್ರತಿ ದೇವ್ರ ಹತ್ರನೂ ಕೇಳ್ತಿರೋದು ಅದೇ ಗುರುಜಿ, ದಯವಿಟ್ಟು ನಾನು ಯಾವ ಕ್ಷೇತ್ರದಲ್ಲಿ ಹೋದ್ರೆ ಸಾಧನೆ ಮಾಡಿ ಹೆಸರು ಮಾಡ್ತೀನೋ ದಯವಿಟ್ಟು ಆ ಕ್ಷೇತ್ರದ ದಾರಿ ತೋರಿಸುತ್ತಂತೆ. ಬೆಳಗ್ಗೆ ಆದ್ರೆ ನಾನು ಇನ್ನೇನು ಕೇಳಲ್ಲ ದೇವ್ರ ಹತ್ರ. ಎದ್ದ ತಕ್ಷಣ ಬರೀ ನನ್ ಕೇಳೋ ಪ್ರಾರ್ಥನೆ ಅದು. ಅದು ಹೆಚ್ಚು ಕಡಿಮೆ ನನ್ಗೆ ಇದು ಬರೀ ಇಡೀ ಪ್ರಪಂಚದಲ್ಲಿ ನಾನು ಒಬ್ಬನಿಗೆ ಆಗ್ತಾ ಇದೆಯಾ ಅನ್ಕೊಂಡೆ. ಬಟ್ ನೀವೆಲ್ಲ ವಿವರಿಸಿದ್ ನೋಡಿ ನಂಗೆ ತುಂಬಾ ಮನ್ಸಿಗೆ ನೆಮ್ಮದಿ ಆಯ್ತು, ಖುಷಿ ಆಯ್ತು. ಅದೇ ನನ್ಗೆ ಏನು ನಮ್ಮ ಮನೇಲಿ ಇನ್ಕಮ್ ಸೋರ್ಸ್ ಏನ್ ಕಡಿಮೆ ಇಲ್ಲ ಅದು. ಯಾಕಂದ್ರೆ ನಮ್ಮ ಮನೇಲಿ ಇದು ಎಲ್ಲಾ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ. ಮೈಸೂರಲ್ಲೇ 3-4 ಕನ್ವೆನ್ಷನ್ ಹಾಲ್ ಇದೆ, ಕನ್ವೆನ್ಷನ್ ಸೆಂಟರ್ ಇದೆ, ಎಲ್ಲ ಇದ್ದು ನಾನು ಏನು ಮಾಡಕ್ ಆಗ್ತಾ ಇಲ್ವಲ್ಲ. ನನ್ಗೆ ಕಾಸ್ಟ್ ಮಾಡ್ಬೇಕು ಇದೆಲ್ಲ, ಅದೆಲ್ಲ ಮನೆ ಕಡೆ ನನ್ಗೆ ತುಂಬಾ ಚೆನ್ನಾಗಿದೆ. ನನಗೆ ಐ ವಾಂಟ್ ಮೈ ಐಡೆಂಟಿಟಿ. ನನ್ಗೆ ನನ್ನ ಹೆಸರಲ್ಲಿ ಏನಾದ್ರೂ ಒಂದ್ ಸಾಧಿಸ್ಬೇಕು, ಹೆಸರು ಮಾಡ್ಬೇಕು. ಖಂಡಿತ ಬಾ, ಬಂದು ಭೇಟಿ ಮಾಡು. ಡೆಫಿನೆಟ್ಲಿ ನಾನು ನಿನಗೆ ತಿಳಿಸ್ತೀನಿ, ಗೈಡೆನ್ಸ್ ಮಾಡ್ತೀನಿ. ಓಕೆ.